ಎಲ್ಲರಿಗೂ ನಮಸ್ಕಾರ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಇನ್ನೇನು ಕೆಲವೇ ಹೊತ್ತಲ್ಲಿ ಸ್ಟಾರ್ಟ್ ಆಗ್ತದೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೆಮಿ ಫೈನಲ್ ಮಗ. ಸೊ ಮೊದಲನೇ ಅಪ್ಡೇಟು, ಕ್ಯಾಪ್ಟನ್ ಸ್ಟೀವ್ ಸ್ಮಿತ್ ಅವರು ಮಾತಾಡಿದ್ದಾರೆ ಇಂಡಿಯನ್ ಸ್ಪಿನ್ ಅಟ್ಯಾಕ್ ಬಗ್ಗೆ. ಬರೀ ವರುಣ್ ಚಕ್ರವರ್ತಿ ಮಾತ್ರ ಅಂತಲ್ಲ, ವರುಣ್ ಚಕ್ರವರ್ತಿ ಲಾಸ್ಟ್ ಮ್ಯಾಚ್ 5 ತೆಗೆದಿರ್ಬೋದು, ಬಟ್ ಅಕ್ಷರ್ ಪಟೇಲ್ ಆಗಿರಲಿ, ಕುಲ್ದೀಪ್ ಯಾದವ್ ಆಗಿರಲಿ, ಜೊತೆಗೆ ರವೀಂದ್ರ ಜಡೇಜಾ ಆಗಿರಲಿ, ಎಲ್ಲರ ಕೂಡ ಕ್ವಾಲಿಟಿ ಅನ್ನೋದಿದೆ. ಸೊ 4 ಜನ ಸ್ಪಿನ್ನರ್ಸ್ ಏನಿದ್ರೆ ಟಾಪ್ ಮ್ಯಾಚ್ ಸ್ಪಿನ್ನರ್ಸ್ಗಳು. ಸೊ ಇವ್ರನ್ನ ಎದುರಿಸಬೇಕು ಅಂತಂದ್ರೆ ಚಾಲೆಂಜ್ ಅಂತೂ ನಿಮಗೆ ಖಂಡಿತ ಇದ್ದೇ ಇರುತ್ತೆ. ಆ್ಯಂಡ್ ನಾವು ಅದನ್ನು ಕೌಂಟ್ರ್ ಮಾಡೋದಕ್ಕೆ ರೆಡಿ ಆಗಿದ್ದೀವಿ. ನಮ್ಮ ಹತ್ರ ಅಷ್ಟೊಂದು ಹೆವಿ ಕ್ವಾಲಿಟಿ ಇಲ್ಲದೆ ಇರ್ಬೋದು ಸ್ಪಿನ್ನಲ್ಲಿ, ಬಟ್ ಆದ್ರೂ ನಾವು ಅದನ್ನು ಕೌಂಟ್ರ್ ಮಾಡೋದಕ್ಕೆ ರೆಡಿ ಆಗಿದ್ದೀವಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಇವತ್ತೇನು ಮಾಡ್ತಾರೆ ಅಂತ. ಆಸ್ಟ್ರೇಲಿಯನ್ಸ್ಗೆ ದೊಡ್ಡ ಚಾಲೆಂಜ್ ಇದೆ ಸ್ಪಿನ್ದು. ಅಪ್ಡೇಟ್ ನಂಬರ್ 2, ಮೈಕಲ್ ವ್ಯಾಗನ್ ಅವರು ಒಂದು ಟ್ವೀಟ್ ಮಾಡಿದ್ರೆ ಮಗ, ನೋಡ್ತಾ ಇರ್ಬೋದು. Whoever beats India wins. Simple. I think it's only the Aussies ಹೂ ಕುಡ್ ಗೆಟ್ ದಮ್ ಅಂತ ಹೇಳಿದ್ದಾರೆ. ಅಂದರೆ ಆಸ್ಟ್ರೇಲಿಯನ್ ಟೀಮು ಮಾತ್ರ ಇಂಡಿಯಾಗೆ ಹೊಡೆಯೋ ಸಾಧ್ಯತೆ ಇದೆ. ಆ್ಯಂಡ್ ಇವ್ರೇನಾದರೂ ಇಲ್ಲಿ ಹೊಡೆದ್ರು ಅಂತಂದರೆ ಪಕ್ಕ ಡೌಟ್ ಕಾಣಿಸ್ತಿಲ್ಲ ನನಗೆ ಟ್ರೋಫಿ ಹೊಡೆಯೋದು ಅಂತ ಹೇಳಿದ್ದಾರೆ. ಅಂದರೆ ಇವರು ಬ್ಯಾಕ್ ಮಾಡಿದ್ರೆ ಆಸ್ಟ್ರೇಲಿಯಾನ ಇಂಡಿಯಾ ಮೇಲೆ ಆಸ್ಟ್ರೇಲಿಯಾ ಹೊಡೆಯುವಂಥ ಸಾಧ್ಯತೆ ಇದೆ ಅಂತ. ಸೊ ಅದೇ ಟಾಪ್ ಕ್ವಾಲಿಟಿ ಟೀಮ್ ಇಂಡಿಯನ್ ಟೀಮು. ಇವ್ರಿಗೇನಾರು ಹೊಡೆದ್ರು ಅಂತ ಅಂದರೆ ಇನ್ನೇನು ಟ್ರೋಫಿ ಹೊಡೆದು ಕೂಡ ಯಾಕೋ ಡೌಟ್ ಕಾಣಿಸ್ತಾ ಇಲ್ಲ. ಇನ್ನೇನು ನ್ಯೂಜಿಲೆಂಡ್ ಟೀಮು ಸೋತಿದ್ದಾರೆ. ಸೌತ್ ಆಫ್ರಿಕನ್ ಟೀಮು ಆ ಮಟ್ಟಿಗೇನು ಹೆವಿ ಕಾನ್ಫಿಡೆನ್ಸ್ ಕೊಡೋದಿಲ್ವೇನೋ ಇವ್ರ ಪ್ರಕಾರ, ಗೊತ್ತಿಲ್ಲ. ಅದೇ ಇವ್ರಿಗೇನು ಗೊತ್ತಾ, ಸೌತ್ ಆಫ್ರಿಕಾ ಈ ಥರ ICC ಟೂರ್ನಮೆಂಟ್ಸ್ ಅಂತ ಬಂದಾಗ ಯಾವಾಗಲೂ ತಿಪ್ಪುರ್ಲಾಗ ಹೊಡಿತಾರಲ್ಲ, ಅಂದರೆ ಉಲ್ಟಾ ಹೊಡೆದು ಬಿಡ್ತಾರಲ್ಲ, ಗೆಲ್ಲುವಂಥ ಮ್ಯಾಚೆಲ್ಲ ಸೋತಾಗ್ಬಿಡ್ತಾರಲ್ಲ. ಸೊ ಅದೆಲ್ಲ ಗೊತ್ತಿದೆ ಅಂತ ಕಾಣಿಸ್ತದೆ. ಅದಕ್ಕೋಸ್ಕರ ಆಸೀಸ್ ಏನಾದ್ರು ಫೈನಲ್ಗೆ ಹೋಯ್ತು ಅಂತಂದರೆ ನನಗೆ ಯಾಕೋ ಡೌಟ್ ಕಾಣಿಸ್ತಿಲ್ಲ ಫೈನಲ್ನ ಹೊಡೆಯೋದು ಅಂತ ಹೇಳಿದ್ದಾರೆ. ಅಪೇಂಡ್ ನಂಬರ್ 3, ನಮ್ಮ ರಿಷಬ್ ಪಂತ್ ಅವರು ನಾಮಿನೇಟ್ ಆಗಿದ್ದಾರೆ ಲಾರೆನ್ಸ್ ಕಮ್ ಬ್ಯಾಕ್ ಆಫ್ ದ ಇಯರ್ ಅವಾರ್ಡಿಗೆ. ಏನು ಗುರು ಕಮ್ ಬ್ಯಾಕ್ ಆಫ್ ದ ಇಯರ್ ಅಂತ ಹೇಳಿದ್ರೆ, ಹೌದು ಗುರು, ಇಂಜುರಿ ಆಗಿಬಿಟ್ಟು ಕಮ್ ಬ್ಯಾಕ್ ಮಾಡಿ, ಇಂಜುರಿ ಅಲ್ಲ ಆಕ್ಸಿಡೆಂಟ್ ಆಗಿ ಟ್ರ್ಯಾಜಿಡಿ ಆಗಿ ಮಲ್ಟಿಪಲ್ ಇಂಜುರೀಸ್ ಆಗಿಬಿಟ್ಟು ಕಮ್ ಬ್ಯಾಕ್ ಮಾಡಿರ್ತಾರೆ ರಿಷಬ್ ಪಂತ್. ಆಲ್ಮೋಸ್ಟ್ 1.5 ವರ್ಷ, ಆಲ್ಮೋಸ್ಟ್ ಕ್ಲೋಸ್ ಟು 2 ವರ್ಷ ರೆಸ್ಟ್ ತೊಗೊಂಡು ಬಂದಂಥ ರಿಷಬ್ ಪಂತ್ ಯಾವ ರೇಂಜಿಗೆ ಪರ್ಫಾರ್ಮ್ ಮಾಡಿದ್ರು ಅಂದರೆ, ಏನು ಎಲ್ಲ ಫಾರ್ಮೆಟಲ್ಲಿ ಅಕ್ರಾಸ್ ಆಲ್ ಫಾರ್ಮೆಟ್ಸ್ ಮಸ್ತಾಗಿ ಆಗ್ಬಿಟ್ರು ಅಂತಲ್ಲ, ಟೆಸ್ಟ್ ಫಾರ್ಮೆಟಲ್ಲಿ ಆಗಿರ್ಬೋದು, ಒಟ್ಟು ಕಮ್ ಬ್ಯಾಕ್ ಅನ್ನೋದು ಸಖತ್ತಾಗಿತ್ತು ಅವ್ರದ್ದು. ಸೊ ಅದಕ್ಕೋಸ್ಕರ ನಾಮಿನೇಟ್ ಆಗಿದ್ದಾರಂತೆ ಇವಾಗ ಈ ಒಂದು ಅವಾರ್ಡ್ಗೆ. ಆ್ಯಂಡ್ ಸಿಕ್ಕಿದ್ರು ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ, ಅವಾರ್ಡ್ ಸಿಕ್ಕಿಲ್ಲ, ಜಸ್ಟ್ ನಾಮಿನೇಟ್ ಆಗಿದ್ದಾರೆ ಅಷ್ಟೇ. ಅಪ್ಡೇಟ್ ನಂಬರ್ 4, ಆಕಾಶ್ ಚೋಪ್ರಾ ಅವರು ಯೂಟ್ಯೂಬ್ ಚಾನಲ್ ಹೇಳಿದರೆ, ರೋಹಿತ್ ಶರ್ಮಾ ದಯವಿಟ್ಟು ಟಾಸ್ ಗೆದ್ಬಿಡಪ್ಪ, ಟಾಸ್ ಗೆದ್ಬಿಟ್ರೆ ಮ್ಯಾಚ್ ಅರ್ಧ ಗೆದ್ದಂಗೆ ಈ ದುಬೈ ವೆನ್ಯೂಲಿ ಅಂತ ಹೇಳಿದರೆ. ಸೊ ಟಾಸ್ ಮ್ಯಾಟ್ರ್ ಆಗುತ್ತೆ ಅಂತ ಹೇಳಿದ್ರೆ, ಒಂಥರ ಟಾಸ್ ಮ್ಯಾಟ್ರ್ ಆಗುತ್ತೆ ಅಂತ ಹೇಳ್ಬೇಕು ದುಬೈ ವೆನ್ಯೂಲಿ. ಯಾಕಂದರೆ ಟಾಸ್ ಗೆದ್ದರೂ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳುವಂಥ ಚಾನ್ಸಸ್ ಏನೇ ಜಾಸ್ತಿ, ಚೇಸ್ ಮಾಡುವಂಥ ಚಾನ್ಸಸ್ ಏನೇ ಜಾಸ್ತಿ, ಚೇಸಿಂಗ್ ಟೀಮ್ಗೆ ಅಡ್ವಾಂಟೇಜ್ ಇರುವಂಥ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಮಗ. ಬಟ್ ಆದರೂ ಕೂಡ ಹೇಳೋದಕ್ಕಾಗೋದಿಲ್ಲ, ಏನು ಬೇಕಾದರೂ ಆಗ್ಬೋದು. ರೋಹಿತ್ ಶರ್ಮಾ ಹೆಂಗೆ ಅಂತಂದರೆ ಟಾಸ್ ಗೆಲ್ಲಲಾಗೋರು ನಾನು ಮ್ಯಾಚ್ನಾಗ ಗೆದ್ದು ತೋರಿಸ್ತೀನಿ ಅನ್ನೋ ಥರ ಸೀನ್ ಇರೋವಂಥವ್ರು. ಯಾಕಂದರೆ ನಾಕೌಟ್ ಗೇಮ್ಸ್ಗಳು ಅಂತ ಬಂದಾಗ ರೋಹಿತ್ ಶರ್ಮಾ ಯೂಶಲಿ ಟಾಸ್ಗಳನ್ನ ಗೆಲ್ಲೋದಿಲ್ಲ, ನಾರ್ಮಲಿ ಟಾಸ್ನ ಗೆಲ್ಲಕ್ಕೆ ಹೋಗೋದಿಲ್ಲ, ಬಟ್ ಮ್ಯಾಚ್ನ ಗೆದ್ದು ತೋರಿಸ್ತಾರೆ. ಸೊ ಇಲ್ಲಿ ಟಾಸು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗಿದೆ. ಅದು ಆಸ್ಟ್ರೇಲಿಯಾ ಅಂತ ಸೈಡ್ ಮೇಲೆ ಟಾಸ್ ಗೆಲ್ಲೋದು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತೆ. ಬಟ್ ಟಾಸ್ ಗೆಲ್ಲಬೇಕು ಅಂತಂದರೆ ಅದು ಲಕ್ ಮ್ಯಾಟ್ರ್ ಗುರು. ಏನು ರೋಹಿತ್ ಶರ್ಮಾ ಹೋಗ್ಬಿಟ್ಟು ಕೈನ ಫ್ಲಿಪ್ ಮಾಡೋಕ್ಕಾಗತ್ತೆ, ನಾನು ಇದೇ ಹೇಳಿದ್ದೆ ಅದೇ ಬೇಕು ನನಗೆ ಅಂತ ಫ್ಲಿಪ್ ಮಾಡೋಕ್ಕಾಗಲ್ಲ, ಲಕ್ ಮ್ಯಾಟ್ರು. ನೋಡೋಣ ಏನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 5, ಸುನಿಲ್ ಗವಾಸ್ಕರ್ ಒಂದು ಸ್ಟೇಟ್ಮೆಂಟ್ ಹಾಕಿಬಿಟ್ಟಿದ್ದಾರೆ ಇವತ್ತಿನ ಸೆಮಿಫೈನಲ್ ರಿಲೇಟೆಡು. ಇಂಡಿಯಾಗೆ ನೀವೇನೇ ಹೇಳಿ ಸೈಕಲಾಜಿಕಲ್ ಅಡ್ವಾಂಟೇಜ್ ಅಂತೂ ಖಂಡಿತ ಇದ್ದೇ ಇದೆ ಅಂತ. ಅದು ಯಾವ ಥರ ಅಂತ ಅರ್ಥ ಮಾಡ್ಕೋಬೋದು ನೀವೇನೇ. ಸುನಿಲ್ ಗವಾಸ್ಕರ್ ಅವರು ಯಾವ ಆ್ಯಂಗಲಲ್ಲಿ ಹೇಳ್ತಾ ಇದ್ದಾರೆ ಅಂತ. ಅದೇ ಗುರು, ಈ ಟೂರ್ನಮೆಂಟೆಲ್ಲ ಇರೋ ಮ್ಯಾಚೆಲ್ಲ ಅಲ್ಲೇ ಆಡಿದ್ದಾರೆ, ಜೊತೆಗೆ ಟ್ರಾವೆಲಿಂಗು ಅದು ಇದು ಅಂತೆಲ್ಲ ಟೈಮ್ ವೇಸ್ಟ್ ಮಾಡಿಲ್ಲ ಇಂಡಿಯಾ. ಅದೇ ಸೈಕಲಾಜಿಕಲ್ ಅಡ್ವಾಂಟೇಜ್. ಜೊತೆಗೆ ಸ್ಟೇಡಿಯಂನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಟಾಸ್ ಮ್ಯಾಟ್ರ್ ಆದರೂ ಮ್ಯಾಟ್ರ್ ಆಗಿಲ್ಲ ಅಂದ್ರೂ ಕೂಡ ಗೆದ್ದಿದ್ದಾರೆ. ಸೊ ಇದನ್ನೇ ಒಂಥರ ಸೈಕಲಾಜಿಕಲ್ ಅಡ್ವಾಂಟೇಜ್ ಆಗಿರೋದು ಇಂಡಿಯಾಗೆ. ಆಸ್ಟ್ರೇಲಿಯಾ ಬಂದ್ಬಿಟ್ಟು ಇವಾಗ ಈ ಟೂರ್ನಮೆಂಟಲ್ಲಿ ಮೊದಲನೇ ಮ್ಯಾಚ್ನ ದುಬೈಯಲ್ಲಿ ಆಡ್ತಿದ್ದಾರೆ. ಕಂಪ್ಯಾರಿಟಿವ್ಲಿ ಸೈಕಲಾಜಿಕಲ್ ಅಡ್ವಾಂಟೇಜ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಇದೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅಡ್ವಾಂಟೇಜ್ ಇರೋದು ಇಂಡಿಯಾಗೇನೆ. ಇಲ್ಲೇನಾದರೂ ಆಸ್ಟ್ರೇಲಿಯಾ, ಅದೇ ಹೇಳಿದ್ನಲ್ಲ, ಆಸ್ಟ್ರೇಲಿಯಾ ಏನಾದರೂ ದುಬೈನಲ್ಲಿ ಇವತ್ತು ಹೊಡೆದ್ಬಿಡ್ತು ಅಂತ ಅಂದ್ಕೊಳ್ಳಿ, ಚಾಂಪಿಯನ್ ಸೈಡ್ ಆಗೋದ್ರಲ್ಲಿ ಯಾಕೋ ಡೌಟ್ ಕಾಣಿಸ್ತಿಲ್ಲ ಆಸ್ಟ್ರೇಲಿಯಾ. ಫೇವ್ರೇಟ್ಸ್ ಇದು ಇಂಡಿಯಾನೇ, ಸಿಂಪಲಾಗಿ ಹೇಳಬೇಕು ಅಂತಂದರೆ. ನೋಡೋಣ ಅದೇನಾಗುತ್ತೆ ಅಂತ. ಇದಿಷ್ಟು ಆಗಿದ್ದು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದು ಅನ್ನೋದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಹಾಕೋಬೋದು. ಬಾಯ್ ಗಾಯ್ಸ್.